ಲಾಸ್ಟ್ ಟೈಮ್ ಕೆಲವು ವಿಡಿಯೋಸಲ್ಲಿ ನಾವು ಕಸ್ಟಮರ್ ಬಗ್ಗೆ ಮಾತಾಡ್ತಾ ಇದ್ವಿ. ಕಸ್ಟಮರ್ನ ಮತ್ತೆ ಮತ್ತೆ ಬಿಸ್ನೆಸ್ ಬರೋ ಥರ ನಾವು ಅವ್ರನ್ನ ರೆಡಿ ಮಾಡ್ಕೊತ ಇದ್ದೀವಿ. ಇವತ್ತು ಇನ್ನೊಂದು ಪಾಯಿಂಟ್ ಮಾತಾಡೋಣ. ಕಸ್ಟಮರ್ ಬಂದ ನಂತರ ಅವ್ರೇನು ನಾವು ರಿಸೀವ್ ಮಾಡ್ಕೊಂಡ್ವಿ, ಸ್ಮೈಲಿಂದ ರಿಸೀವ್ ಮಾಡ್ಕೊಂಡು ಆ ಪಾಯಿಂಟ್ ಕೂಡ ನಾವು ಮಾತಾಡಿದ್ದೀವಿ. ಹೌದು, ಅವರು ನಮ್ಮ ಹತ್ರ ಯಾಕೆ ಬಂದಿದ್ದಾರೆ? ನಮ್ಮ ಹತ್ರ ನಮ್ಮ ಅದು ಐಟಮ್ನ ಪರ್ಚೇಸ್ ಮಾಡಲಿಕ್ಕೆ, ನಮ್ಮ ಹತ್ರ ಇರೋ ಯಾವುದೋ ಒಂದು ಐಟಮ್ನ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ. ಮೀನ್ಸ್ ನಮ್ಮ ಹತ್ರ ಇರೋ ಐಟಮ್ಸ್ ಅವರಿಗೆ ಕಾಣಿಸ್ಬೇಕು. ಕರೆಕ್ಟ್ ಅಲ್ವಾ? ಅಬ್ಸಲ್ಯೂಟ್ಲಿ ಎಸ್. ಇದನ್ನ ನಾವು ಡಿಸ್ಪ್ಲೇ ಝೋನ್ ಅಂತ ಹೇಳ್ತೀವಿ ಅಥವಾ ಪಾಯಿಂಟ್ ಆಫ್ ಸೇಲ್ ಏರಿಯಾ ಅಂತ ಹೇಳ್ತೀವಿ. ಪಾಯಿಂಟ್ ಆಫ್ ಸೇಲ್ ಅಂದ್ರೆ ಏನು? ಕಸ್ಟಮರ್ ಬಂದಾಗೆ ಅವರು ಬಂದು ನೋಡೋ ಟೈಮಲ್ಲಿ ಅವರ ಹಿಂದ್ಗಡೆ ಅಂದ್ರೆ ಅವರಿಗೆ ಎದುರುಗಡೆ ಕಾಣಿಸ್ತಿರೋ ಐಟಮ್ ಅಂದ್ರೆ ನಿಮ್ಮ ಹಿಂದ್ಗಡೆ ಯಾವ ತರ ಐಟಮ್ ನ ಪ್ರೆಸೆಂಟ್ ಮಾಡಿದೀರಾ ಅಂತೇಳಿ, ಅಥವಾ ನಿಮ್ಮ ಪ್ರಾಡಕ್ಟ್ಸ್ ನ ಎಕ್ಸಾಂಪಲ್ ನಿಮ್ದು ಫ್ರೂಟ್ ಶಾಪ್ ಇದೆ ಅನ್ಕೊಳ್ಳಿ, ಅಥವಾ ವೆಜಿಟೇಬಲ್ ಶಾಪ್ ಇದೆ ಅನ್ಕೊಳ್ಳಿ, ಅಥವಾ ಬಟ್ಟೆ ಶಾಪ್ ಇದೆ ಅಂತ ಅನ್ಕೊಳ್ಳಿ, ಅದನ್ನ ನಿಮ್ಮ ಐಟಮ್ಸ್ ನ ಹೇಗೆ ಅರೇಂಜ್ ಮಾಡಿದೀರಾ? ಅರೇಂಜ್ ಇಂಪಾರ್ಟೆಂಟ್. ಹೌದು, ಡಿಸ್ಪ್ಲೇ ಎಷ್ಟು ಎಕ್ಸಲೆಂಟ್ ಆಗಿ ನೀವು ಪ್ರೆಸೆಂಟ್ ಮಾಡ್ತೀರೋ ಕಸ್ಟಮರ್ಗೆ ಅಷ್ಟು ಅಟ್ರಾಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಎಸ್, ಬಿಕಾಸ್ ಅದು ಆ ವಿಸಿಬಿಲಿಟಿ ಅಟ್ರಾಕ್ಟ್ ಮಾಡುತ್ತೆ. ಎಕ್ಸಾಂಪಲ್ ಫ್ರೂಟ್ಸ್, ನೀಟ್ಲಿ ಅರೇಂಜ್ ಮಾಡಿರೋ ಫ್ರೂಟ್ಸ್ ನೋಡೋದಿಕ್ಕೆ ಇಷ್ಟ ಆಗುತ್ತೆ. ಅದೇ ಹ್ಯಾಫೇಜರ್ಡ್ ಆಗಿ ಅಲ್ಲಿ ಇಲ್ಲಿ ಇಟ್ಟದನ್ನ ನೋಡ್ಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅದು ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ನಮ್ಮ ಕಾಯಿಪಲ್ಯ ಬಿಸ್ನೆಸ್ ಅದು ಕೂಡ ನೀಟಾಗಿ ಅರೇಂಜ್ ಮಾಡಿ. ಇವಾಗ ಅಬ್ಸರ್ವ್ ಮಾಡಿದ್ರೆ ಕೆಲವರು ಟೈಮಲ್ಲಿ ದೊಡ್ಡ ಸ್ಟೋರ್ಸ್ ಇರೋದಾಗೆ, ಅದು ಮೋರ್ ಇರ್ಬೋದು, ರಿಲಯನ್ಸ್ ಟ್ರೆಂಡ್ಸ್ ಇರ್ಬೋದು, ಅಥವಾ ರಿಲಯನ್ಸ್ ಸ್ಮಾರ್ಟ್ ಇರ್ಬೋದು, ನೀವು ಅಲ್ಲಿ ಹೋಗಿ ನೋಡಿದಾಗೆ ಅವರು ಡಿಸ್ಪ್ಲೇಲಿ ಐಟಮ್ಸ್ ನ ಹೇಗೆ ಇಟ್ಟಿರ್ತಾರೆ ನೋಡಿ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಆ ಪಾಯಿಂಟ್ ಆಫ್ ಸೇಲ್ ಝೋನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಎಸ್, ಬಿಕಾಸ್ ಕಸ್ಟಮರಿಗೆ ಅದು ಅಟ್ರಾಕ್ಟ್ ಆಗೋ ತರ ಇರಬೇಕು. ಅಟ್ರಾಕ್ಟ್ ಆವಾಗ ನಿಮ್ಮ ಬಿಸ್ನೆಸ್ ಎಕ್ಸಲೆಂಟ್ ಆಗಿ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಅವನು ಅಟ್ರಾಕ್ಟ್ ಆಗುತ್ತೆ. ಸೊ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನಿಮ್ಮ ಥಿಂಗ್ಸ್ ನ. ಪಾಯಿಂಟ್ ನಂಬರ್ 1. ನಿಮ್ಮ ಆ ಪ್ರೆಮಿಸ್ ಏನಿದೆ ಅಲ್ವಾ, ನೀವು ಡಿಸ್ಪ್ಲೇ ಮಾಡಿರೋ ಝೋನ್ ಏರಿಯಾನ, ಆ ಪ್ರೆಮಿಸ್ ನ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಡಿಸ್ಪ್ಲೇ ಮಾಡೋದೊಂದೇ ಅಲ್ಲ, ನೀಟಾಗಿ ಎಕ್ಸಾಂಪಲ್ ನಮ್ದು ಟೇಬಲ್ ಇದೆ ಕಸ್ಟಮರ್ಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ, ಆ ಟೇಬಲ್ ನ ನೀಟಾಗಿ ಇಟ್ಕೋಬೇಕಾ? ಖಂಡಿತವಾಗೂ ನೀಟಾಗಿ ಇಟ್ಕೊಳ್ಳೇ ಬೇಕಾಗುತ್ತೆ. ಬಿಕಾಸ್ ನೀವು ಐಟಮ್ ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಅದು ಬಟ್ಟೆ ಇರ್ಬೋದು, ಅಥವಾ ನಿಮ್ಮ ಗೋಲ್ಡ್ ಬಿಸ್ನೆಸ್ ಗೋಲ್ಡ್ ಇರ್ಬೋದು, ಆ ಟೈಮಲ್ಲಿ ಡಿಸ್ಪ್ಲೇ ಮಾಡೋ ಟೈಮಲ್ಲಿ ಆ ಡಿಸ್ಪ್ಲೇ ಏರಿಯಾ ಅಂದ್ರೆ ಮೀನ್ಸ್ ನೀವು ಪ್ರೆಸೆಂಟ್ ಮಾಡೋ ಏರಿಯಾನ ಎಕ್ಸಲೆಂಟ್ ಆಗಿ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪಾಯಿಂಟ್ 2. ಪಾಯಿಂಟ್ 3 ಸ್ನೇಹಿತರೆ, ನೀವು ಡಿಸ್ಪ್ಲೇ ಏನಿದೆಯಲ್ಲ, ಕಸ್ಟಮರ್ಗೆ ಹೇಗೆ ಅಂತಂದ್ರೆ ಸೈಕಾಲಜಿ ಹೇಗೆ ವರ್ಕ್ ಮಾಡುತ್ತೆ. ಕಸ್ಟಮರ್ ಅಲ್ಲ, ಹ್ಯೂಮನ್ ಸೈಕಾಲಜಿ. ನಾವು ಗೊತ್ತಿಲ್ಲದೆ ಕೆಲವು ಐಟಮ್ಸ್ ನ ನೆನ್ಪಿಟ್ಕೊಂಡ್ ಬಿಡ್ತೀವಿ. ಕೆಲವು ಟೈಮಲ್ಲಿ ಆ ರೂಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಆಟೋಮೆಟಿಕ್ಲಿ ಅಲ್ಲಿ ಕೆಲವು ಅಂಗಡಿಗಳು ಆಟೋಮೆಟಿಕ್ಲಿ ನೆನಪಿರುತ್ತೆ, ಅಲ್ಲಿ ಸೈನ್ ಬೋರ್ಡ್ಸ್ ನೆನಪಿರುತ್ತೆ, ಎಲ್ಲ ನೆನಪಿರುತ್ತೆ. ಹಾಗೆ ಕಸ್ಟಮರ್ 1 ಅಥವಾ 2 ಅಥವಾ 3 ಸಲ ಬಂದಾಗೆ ನಿಮ್ಮ ಐಟಮ್ ಡಿಸ್ಪ್ಲೇ ಅಲ್ಲಿ ಇರೋ ಐಟಮ್ ಸೇಮ್ ಕಂಡಾಗೆ ಅವನ ಫೀಲಿಂಗ್ ಏನ್ ಬರುತ್ತೆ ಗೊತ್ತಾ? ಇದು ಓಲ್ಡ್ ಸ್ಟಾಕ್ ಇರ್ಬೇಕು ಮರ, ಇದು ಲಾಸ್ಟ್ ಟೈಮ್ ಇಲ್ಲೇ ಇತ್ತು, ಅದು ಅಲ್ಲೇ ಇದೆ. ಸ್ನೇಹಿತರೆ, ನನ್ನ ಪಾಯಿಂಟ್ ಅರ್ಥ ಆಯ್ತಲ್ವಾ? ಯಾವಾಗ ಕಸ್ಟಮರ್ಗೆ ಹಳೆ ಐಟಮ್ ಅಂತ ಫೀಲ್ ಆಗುತ್ತೋ ಆಟೋಮೆಟಿಕ್ಲಿ ಅವನು ಬಾರ್ಗೇನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಅದಕ್ಕೆ ನಿಮ್ಮ ಐಟಮ್ಸ್ ನ ಡಿಸ್ಪ್ಲೇ ಅಲ್ಲಿ ರೊಟೇಟ್ ಆಗ್ತಾ ಇರಬೇಕು. ಅಂದ್ರೆ ಇವತ್ತು ಕೆಲವು ಅಲ್ಲಿ ಇರೋ ಐಟಮ್ ನಾಳೆ ಕೆಳಗಡೆ ಎಲ್ಲೋ ಇರಬೇಕು, ಕೆಲವು ಸ್ಟಾಕ್ಸ್ ಅಲ್ಲಿ ಕೆಳಗಡೆ ಹೋಗ್ಬೇಕು, ಈ ಕೆಳಗಡೆ ಇರೋ ಐಟಮ್ ಮೇಲ್ಗಡೆ ಬರಬೇಕು. ಕೆಲವು ಟೈಮಲ್ಲಿ ಇಲ್ಲಿರೋ ಐಟಮ್ ಅಲ್ಲಿಗೆ ಹೋಗ್ಬೇಕು, ಅಲ್ಲಿರೋ ಐಟಮ್ ಇಲ್ಲಿಗೆ ಹೋಗ್ಬೇಕು. ಅಂದ್ರೆ ಶಫಲ್ ಮಾಡಬೇಕು ನಿಮ್ಮ ಡಿಸ್ಪ್ಲೇ ಏರಿಯಾನ. ಸೊ ಆವಾಗೆ ಕಸ್ಟಮರ್ಗೆ ಹೊಸದು ಕಾಣುತ್ತೆ. ಅಂದ್ರೆ ಇಂಡೈರೆಕ್ಟ್ಲಿ ಹೇಳ್ಬೇಕಂತಂದ್ರೆ ನೀವು ಅವ್ರನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಾ. ಎಸ್, ನೀವು ತೋರಿಸೋದು ಹಳೆ ಐಟಮೇ, ಬಟ್ ಹೊಸ ಏರಿಯಾದಿಂದ ತೋರಿಸಿದಾಗೆ ಇದು ಹೊಸದಾಗಿ ಬಂದಂಗಿದೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ 3 ಟೆಕ್ನಿಕ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಿಸ್ನೆಸ್ ಇಂಪ್ರೂವ್ ಆಗಲಿಕ್ಕೆ. 1, ಪಾಯಿಂಟ್ ಆಫ್ ಸೇಲ್ ಏರಿಯಾ ಡಿಸ್ಪ್ಲೇ ಮಾಡೋದು. 2ನೇದು, ನಿಮ್ಮ ಟೇಬಲ್ ಡಿಸ್ಪ್ಲೇ ಝೋನ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋದು. 3rd, ಆ ಡಿಸ್ಪ್ಲೇ ಅಲ್ಲಿ ಐಟಮ್ಸ್ ನ ರೊಟೇಟ್ ಮಾಡೋದು. ಸೊ ಇದರಿಂದ ಬಿಸ್ನೆಸಸ್ ಡೆಫಿನೆಟ್ಲಿ ಇಂಪ್ರೂವೈಸ್ ಆಗುತ್ತೆ. ಸೊ ಇದೇ ಟೆಕ್ನಿಕ್ಸ್ ದೊಡ್ಡ ಶೋರೂಮ್ಸ್, ದೊಡ್ಡ ಶಾಪಿಂಗ್ ಮಾಲ್ಸ್ ಯೂಸ್ ಮಾಡುತ್ತೆ. ಸ್ನೇಹಿತರೆ, ಇದು ಖಂಡಿತವಾಗೂ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಈ ವಿಡಿಯೋ ಲೈಕ್ ಆಯ್ತು ಅಂತಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಯಾವ್ದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅದನ್ನ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಸೊ ಸಬ್ಸ್ಕ್ರೈಬ್ ಮಾಡಿ.
ಆ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಣ್ಣ ಪುಟ್ಟ ಐಡಿಯಾಸನ್ನ ಸಾಕಷ್ಟು ನಿಮಗೆ ಕೊಡ್ತಾ ಬರ್ತೇನೆ. ಬಿಕಾಸ್ ಇದೆಲ್ಲ ಅನುಭವ ನನ್ನ 15 ವರ್ಷದ ಅನುಭವದಿಂದ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟೋ ಕಂಪನೀಸ್ ನಾನು ಟ್ರೈನ್ ಮಾಡಿದ್ದೀನಿ. ಆ ಸಣ್ಣ ಪುಟ್ಟ ಟೆಕ್ನಿಕ್ಸ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.